ಗೈಸ್, ನೀವು ಪಿ ಯು ಸಿ ಮುಗಿದ ಮೇಲೆ ನೀವು ಜರ್ಮನಿಗೆ ಹೋಗ್ಬೇಕಂತ ಆಸೆ ಇದೆಯಾ? ಆಮೇಲೆ ಅಲ್ಲಿ ಹೋದ್ಮೇಲೆ ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ವಿತ್ ಸ್ಯಾಲ್ರಿ ಪಡ್ಕೋಬೇಕಂತ ಆಸೆ ಇದೆಯಾ? ಹಾಗಾದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಆಕಾಶ್, ಜರ್ಮನಿಯಿಂದ ಮಾತಾಡುತ್ತಿರೋದು. ಏನಪ್ಪ ಇವನು ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ಅಂತಿದ್ದಾನೆ, ವಿತ್ ಸ್ಯಾಲ್ರಿ ಅಂತಿದ್ದಾನೆ, ಏನಿದು ಅರ್ಥನೇ ಆಗ್ತಿಲ್ಲ ಅಂತಿದ್ದಾರೆ. ಹಾಗಾದರೆ ಇವಾಗ ಕೇಳಿ. ಫಸ್ಟ್ಲಿ ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಅದು ನರ್ಸಿಂಗ್ ಡಿಗ್ರಿ. ಜರ್ಮನಿಲಿ ಹೌಸ್ ಬಿಲ್ಡಿಂಗ್ ಅಂತ ಕರೀತಾರೆ. ಅದು ಜರ್ಮನಿಯಲ್ಲಿ 3 ಇಯರ್ಸ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಆ ಥರ 4 ಇಯರ್ಸ್ ಇರುತ್ತಲ್ಲ ನರ್ಸಿಂಗ್ ಹೌಸ್ ಬಿಲ್ಡಿಂಗು. ಬಟ್ ಜರ್ಮನಿಯಲ್ಲಿ 3 ಇಯರ್ಸ್ ಇರುತ್ತೆ, ಪ್ಲಸ್ ಸ್ಯಾಲ್ರಿ ಇರುತ್ತೆ. ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ಮಾಡುವಾಗ ಸ್ಯಾಲ್ರಿ ಆ ಥರ ಸಿಗುತ್ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ 3 ಇಯರ್ಸ್ ಏನು ನೀವು ಹೌಸ್ ಬಿಲ್ಡಿಂಗ್ ಮಾಡ್ತಿರಲ್ಲ, ಅವಾಗ ಬರೀ ನೀವು ಕ್ಲಾಸಿಗೆ ಅಷ್ಟೇ ಹೋಗೋದಿಲ್ಲ, ಡ್ಯೂಟಿಗೂ ಹೋಗ್ತೀರ. ಅದು ಹೆಂಗಪ್ಪ ಅಂದ್ರೆ ಫಸ್ಟ್ ಇಯರ್ ಟು 3rd ಇಯರ್ ಮಂತ್ಲಿ 2 ವೀಕ್ಸ್ ಕ್ಲಾಸ್ ಇರ್ತಾವೆ, 2 ವೀಕ್ಸ್ ಡ್ಯೂಟಿ ಇರುತ್ತೆ. ಅದಕ್ಕಾಗಿ ನಿಮ್ಗೆ ಸ್ಯಾಲ್ರಿ ಕೊಡ್ತಾರೆ. ಇನ್ನೊಂದು ಏನಪ್ಪ ಅಂದ್ರೆ ಇಂಡಿಯಾದಲ್ಲಿ ನರ್ಸಿಂಗ್ ಮಾಡೋದಕ್ಕೆ ಮತ್ತು ಜರ್ಮನಿಯಲ್ಲಿ ನರ್ಸಿಂಗ್ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಇಂಡಿಯಾದಲ್ಲಿ 4 ಇಯರ್ಸ್ ನರ್ಸಿಂಗ್ ಇರುತ್ತೆ, ಬಟ್ ಜರ್ಮನಿಯಲ್ಲಿ 3 ಇಯರ್ಸ್ ಇರುತ್ತೆ. ಇಂಡಿಯಾದಲ್ಲಿ ವಿತೌಟ್ ಸ್ಯಾಲ್ರಿ ನಾವು ಕಲಿತೀವಿ, ಬಟ್ ಜರ್ಮನಿಯಲ್ಲಿ ವಿತ್ ಸ್ಯಾಲ್ರಿ ಕಲಿತೀವಿ. ಇಂಡಿಯಾದಲ್ಲಿ ಸಮ್ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಇರುತ್ತೆ, ಸಮ್ ಕಾಲೇಜಲ್ಲಿ ಇರೋದಿಲ್ಲ. ಬಟ್ ಜರ್ಮನಿಯಲ್ಲಿ ಪ್ರಾಕ್ಟಿಕಲ್ ಪ್ಲಸ್ ಕ್ಲಾಸ್ ಇರುತ್ತೆ. ಇನ್ನೊಂದು ಏನು ಡಿಫ್ರೆನ್ಸ್ ಅಪ್ಪ ಅಂದ್ರೆ ನಾವು ಇಂಡಿಯಾದಲ್ಲಿ ಸೆಕೆಂಡ್ ಪಿ ಯು ಸಿ ಆದಮೇಲೆ ಅಪ್ಲಿಕೇಶನ್ ಹಾಕಿ ಆಮೇಲೆ ನರ್ಸಿಂಗ್ 4 ಇಯರ್ಸ್ ಮಾಡಿ ಆಮೇಲೆ ಜರ್ಮನ್ ಲ್ಯಾಂಗ್ವೇಜ್ ಕಲಿತು ಇಲ್ಲಿ ಬಂದು ರಿಜಿಸ್ಟರ್ ನರ್ಸ್ ಆಗೋಕ್ಕೆ 5 to 6 ಇಯರ್ಸ್ ಆಗುತ್ತೆ. ಬಟ್ ಜರ್ಮನಿಗೆ ಬಂದ್ರಂದ್ರೆ ನೀವು ಸೆಕೆಂಡ್ ಪಿ ಯು ಸಿ ಆದಮೇಲೆ 1 ವರ್ಷ ಲ್ಯಾಂಗ್ವೇಜ್ ಕಲಿತು ಆಮೇಲೆ ಜರ್ಮನಿ 3 ಇಯರ್ಸ್ ಬಂದಮೇಲೆ ವಿತಿನ್ 4 ಇಯರ್ಸಲ್ಲಿ ನೀವು ರಿಜಿಸ್ಟರ್ ನರ್ಸ್ ಆಗ್ತೀರಿ. ಸೊ ಅದಕ್ಕೆ ಜರ್ಮನಿಯಲ್ಲಿ ನರ್ಸಿಂಗ್ ಹೌಸ್ ಬಿಲ್ಡ್ ಮಾಡಿಸುವಂಥ ಇನ್ಸ್ಟಿಟ್ಯೂಟ್ ಬಗ್ಗೆ ಏನು ತಿಳ್ಕೊಬೇಕಾ? ಹಾಗಾದರೆ ಕಮೆಂಟ್ ಸೆಕ್ಷನಲ್ಲಿ ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ಅಂತ ಕಮೆಂಟ್ ಮಾಡಿ ನಮಗೆಲ್ಲ ಡೀಟೇಲ್ಸ್ ಕಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಧನ್ಯವಾದಗಳು.